ಅತಿಯಾದರೆ ಅಮೃತವೂ ವಿಷ ಎಂಬ ಗಾದೆಯ ಅರ್ಥ ಮತ್ತು ವಿವರಣೆ. ಈ ಗಾದೆಯು ನಮಗೆ ಜೀವನದಲ್ಲಿ ಎಲ್ಲವೂ ಮಿತವಾಗಿ ಇರಬೇಕೆಂದು ತಿಳಿಸುತ್ತದೆ. ಅತಿಯಾದ ಯಾವುದೇ ವಸ್ತು ಅಥವಾ ಕ್ರಿಯೆಯು ಹಾನಿಕಾರಕವಾಗಬಹುದು ಎಂಬುದನ್ನು ಈ ಗಾದೆ ಒತ್ತಿ ಹೇಳುತ್ತದೆ. ಅರ್ಥ: ಅಮೃತವು ದೇವತೆಗಳ ಪಾನೀಯವೆಂದು ಪರಿಗಣಿಸಲಾಗುತ್ತದೆ. ಅದು ಅಮರತ್ವವನ್ನು ನೀಡುವ ಶಕ್ತಿಯನ್ನು ಹೊಂದಿದೆ. ಆದರೆ ಅದನ್ನು ಅತಿಯಾಗಿ ಸೇವಿಸಿದರೆ ವಿಷವಾಗಿ ಪರಿಣಮಿಸುತ್ತದೆ. ಇದರ ಅರ್ಥ: ಒಳ್ಳೆಯ ವಸ್ತುವನ್ನು ಸಹ ಅತಿಯಾಗಿ ಬಳಸಿದರೆ ಅದು ಕೆಟ್ಟ ಪರಿಣಾಮ ಬೀರಬಹುದು. ಉದಾಹರಣೆಗಳು: ಆಹಾರವು ಜೀವನಕ್ಕೆ ಅತ್ಯಗತ್ಯ, ಆದರೆ ಅತಿಯಾಗಿ ತಿನ್ನುವುದು ಆರೋಗ್ಯಕ್ಕೆ ಹಾನಿಕಾರಕ. ನಿದ್ರೆ: ಸಾಕಷ್ಟು ನಿದ್ರೆ ಮಾಡುವುದು ಮುಖ್ಯ, ಆದರೆ ಅತಿಯಾಗಿ ನಿದ್ರಿಸುವುದು ಆಲಸ್ಯಕ್ಕೆ ಕಾರಣವಾಗಬಹುದು. ಹಣವು ಅಗತ್ಯ, ಆದರೆ ಅತಿಯಾದ ಲೋಭ ಹಣವನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು. ಜೀವನದಲ್ಲಿನ ಅನ್ವಯ: ಯಾವುದೇ ವಸ್ತು ಅಥವಾ ಕ್ರಿಯೆಯನ್ನು ಆನಂದಿಸುವಾಗ ಮಿತವಾಗಿರುವುದು ಮುಖ್ಯ. ಅತಿಯಾದ ಆಸೆಗಳು ನಮಗೆ ಹಾನಿಯನ್ನುಂಟು ಮಾಡಬಹುದು. ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಸಂಕ್ಷಿಪ್ತವಾಗಿ, ಈ ಗಾದೆಯು ನಮಗೆ ಜೀವನದಲ್ಲಿ ಎಲ್ಲವೂ ಮಿತವಾಗಿ ಇರಬೇಕೆಂಬ ಪಾಠವನ್ನು ಕಲಿಸುತ್ತದೆ. ಅತಿಯಾದ ಯಾವುದೇ ವಸ್ತು ಅಥವಾ ಕ್ರಿಯೆಯು ನಮಗೆ ಹಾನಿಯನ್ನುಂಟು ಮಾಡಬಹುದು.